ಅಬ್ಬ, ಹಸಿರು ಸೀರೆಯನ್ನುಟ್ಟು ಹಸನ್ಮುಖಿಯಾಗಿ ಶೋಭಿಸುತ್ತಿದ್ದಾಳಲ್ಲ ಈ ವನದೇವತೆ. ಈ ವನದೇವತೆಯನ್ನು ನೋಡ್ತಾ ಇದ್ದರೆ ಎಷ್ಟೊಂದು ರಮ್ಯವಾಗಿ ಕಾಣ್ತಾ ಇದ್ದಾಳೆ ಈ ದೇವಿ. ನನ್ನ ಕಾಲೇಜು ಜೀವನದಲ್ಲಿ ನೋಡಲಾರ್ದಂಥ ದೃಶ್ಯವನ್ನು ನಾನು ಈಗ ತಾನೇ ನೋಡ್ತಾ ಇದ್ದೀನಿ. ಅಬ್ಬ, ಎಷ್ಟೊಂದು ಸುಂದರವಾಗಿದೆ ಈ ದೃಶ್ಯ. ಉಲ್ಲಾಸದ ಹೂಮಳಿ ಜಿನುಗುತ್ತಿದೆ ನನ್ನಲ್ಲಿ. ಮಕ್ಕಳು ಸುಂದರಿ ಜೋಡಿ ಜೋಡಿ ಕಣ್ಗಳಿಗೆ ಪ್ರೀತಿ ಬರುತ್ತ ಸ್ಫೂರ್ತಿ ಪ್ರೀತಿ ಕೊಳ್ಳ ಲೋಕದ ಸ್ಫೂರ್ತಿ ಪ್ರೀತಿಗಳು ಮಕ್ಕಳು ಸುಂದರಿ ಓಹೋ, ಇದಾವ ಕೋಗಿಲೆ ಸಪ್ತ ಸ್ವರಗಳ ನಾದದಲ್ಲಿ ಹಾಡುತ್ತಿದೆಯಲ್ಲ. ಇವಳೇನು ಭೃಂಗಿಯೋ, ಶಾರದೆಯೋ, ನಾರದರೋ ಅಥವಾ ಸಾಕ್ಷಾತ್ ಶಾರದೆಯೋ? ಯಾರಾದರೇನು? ಈ ಹಕ್ಕಿಯನ್ನು ನಾನು ವರಿಸಿಕೊಳ್ಳಲೇಬೇಕು. ನಾನು ಬಯಸಿದ ಗಿರಿಜೆ. ಈ ಹಕ್ಕಿಯನ್ನು ನಾನು ವರಿಸಿಕೊಳ್ಳಲೇಬೇಕು. ಗಿರಿಜಾ, ಏ ಗಿರಿಜಾ, ಯಾರು ನೀವು? ಬಡವರ ಪಕ್ಷದ ರಾಜ್ಯಾಧ್ಯಕ್ಷ ಅರ್ಥಾತ್ ದಂಡರಾಜ್ ಅಂತ. ಇರಬಹುದು, ಆದ್ರೆ ಇಲ್ಲಿ ಯಾವ ರೋಡ್ ರಿಪೇರಿ ಮಾಡಿಸಬೇಕೆಂದು ಬಂದಿದ್ದೀರಾ ತಾವು? ರೋಡ್ ರಿಪೇರಿ ಮಾಡಿಸಲು ಬಂದಿಲ್ಲ ಗಿರಿಜಾ. ಈ ನಿನ್ನ ಕೊರಳೆಂಬ ಮೇನ್ ರೋಡಿಗೆ ತಾಳಿ ಕಟ್ಟಿ ಕೈ ಹಿಡಿಯಲು ಬಂದಿರುವೆ. ಮಿಸ್ಟರ್ ಧನರಾಜ್, ನಿನ್ನ ತಾಳಿಯ ಅವಶ್ಯಕತೆ ನನಗಿಲ್ಲ. ನನ್ನ ತಾಳಿಯ ಬಗ್ಗೆ ಮಾತನಾಡುವ ಹಕ್ಕು ನಿನಗಿಲ್ಲ. ನಿನಗಿಂತ ಮಿಗಿಲಾಗಿ ನನ್ನ 4 ಜನ ಮಾವಂದಿರಿದ್ದಾರೆ ನನ್ನ ಬಗ್ಗೆ ವಿಚಾರಿಸುವುದಕ್ಕೆ. ನೋಡು, ಹೆಚ್ಚಿಗೆ ಮರು ಮಾತನಾಡದೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗೋ ನೀನಿಲ್ಲಿಂದ. ಏ ಗಿರಿಜಾ, ಹೊರಟು ಹೋಗಲು ಬಂದಿಲ್ಲ ಗಿರಿಜಾ, ಹೊರಟು ಹೋಗಲು ಬಂದಿಲ್ಲ. ಮನ್ಮಥನ ರತಿಯಂತೆ ಮೈ ತುಂಬಿ ನಿಂತಿರುವ ಈ ನಿನ್ನ ಚಲುವಾದ ಮೈ ಸುಖವನ್ನು ಹೇರಲು ಬಂದಿರುವೆ. ಅಂಬರದ ರಾಣಿಯೇ ಕಣ್ಣೆದುರಿಗೆ ನಿಂತಿರುವಾಗ ನಿನ್ನ ಕೈ ಹಿಡಿಯುವುದೇ ನನ್ನ ಬಲವಾದ ಛಲ. ಇದಿ ಹಠವನ್ನು ಹಿಡಿದಿದ್ದೆ ಆದ್ರೆ ತಕ್ಷಣ ಬೀಳಬಹುದು ನಿನ್ನ ಗತ ಇಲ್ಲೇ.
ಗಿರಿಜಾ, ಘಟ ಹೋದರೂ ಹಠ ಸಾಧಿಸೇ ಸಾಯುತ್ತೇನೆಂಬುದನ್ನು ಮಾತ್ರ ಮರೆಯಬೇಡ. ಈ ಹಠಯೋಗಿ ಧನರಾಜ್ ಹಠ ತೊಟ್ಟರೆ ಎಂತಹ ಘಟ ಸರ್ಪ ಬಂದು ಕಚ್ಚಿದರು. ದ್ವಾಪಾರ ಯುಗದಲ್ಲಿ ದುಶ್ಯಾಸನ ಸೀರೆ ಸೆಳೆದಂತೆ ಈ ನಿನ್ನ ಸೀರೆ ಸೆಳೆಯದೆ ಬಿಡುವುದಿಲ್ಲ. ಹುಚ್ಚ, ದ್ರೌಪದಿಯ ಸೀರೆ ಸೆಳೆಯಲು ಹೋದ ಆ ದುಶ್ಯಾಸನ ಕಥೆ ಏನಾಯ್ತು ಎನ್ನುವುದು ಗೊತ್ತಿಲ್ಲವೇ ನಿನಗೆ? ಅದರಂತೆ ನೀನೇನಾದ್ರೂ ನನ್ನ ಸೀರೆ ಸೆರಗನ್ನು ಕೈ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಆ ರಾವಣನು ತುಂಡು ತುಂಡಾಗಿ ಹೋದಂತೆ ಇಂದು ನನ್ನ ಕೈಯಲ್ಲಿ ನಿನ್ನ ದೇಹ ತುಂಡು ತುಂಡಾಗಿ ಹೋಗುವುದು ಜೋಕೆ. ಗಂಡನಿಲ್ಲದೆ ತುಂಡು ಬಟ್ಟೆ ತುತ್ತು ಕೂಳಿಗೆ ಮತ್ತೊಬ್ಬರಾಗಿ ಸತ್ತಾಗಿ ಬಿದ್ದಿರುವ ಹೆಣ್ಣೆ, ಈ ಪುಂಡದನರ ಜೀವಂತವಾಗಿರುವವರೆಗೂ ನಿನ್ನ ಕೈ ಹಿಡಿಯುವ ಗಂಡು ಯಾವನು ಹುಟ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ. ಇದ್ದನೋ ಬಂಡ, ನಿಮ್ಮಂತ ರಾಕ್ಷಸರಿಗೆ ಹುಲಿಯಾಗಿ ಮೆರೆಯಬೇಕಾದ ನನ್ನ ಮಾವ ಇದ್ದಾನೆ. ಅದನ್ನೆಲ್ಲ ಮರುಕಳಿಸಿ ತಿರುಳಾಗಿ ಈ ಅರಣ್ಯ ಪುಷ್ಪಕ್ಕೆ ನೀನು ದುಂಬಿಯಾಗಿ ಬಂದರೆ ಮಾಯ ಜಿಂಕಿದಂತೆ ನೀನು ತುಂಡು ತುಂಡಾಗಿ ಹೋಗಬೇಕಾದಿತ್ತು ಈ ನಿನ್ನ ದೇಹ. ಅಷ್ಟೇ ಅಲ್ಲ, ನೀನು ಅದನ್ನು ನೆನೆಸುವುದರೊಳಗಾಗಿ ಈಗಲೇ ಎದ್ದು ಬರ್ತಾ ಇದ್ದಾರೆ ಇದೇ ಸಮಾಜದ ವೀರಗರ್ತಿಯರು. ಸಮಾಜ ಇದೊಂದು ಮೂರ್ಖರ ಸಮಾಜ ಗಿರಿಜಾ, ಇದೊಂದು ಮೂರ್ಖರ ಸಮಾಜ. ಇಂಥ ಸಮಾಜದಲ್ಲಿ ಎಂಥ ಹದಿಬರೆಯದ ಗರದಿ ಇದ್ದಾರೆ ಗೊತ್ತೇ? ಗಂಡನೇ ದೇವರೆಂದು ತಿಳಿದು ಪ್ರತಿನಿತ್ಯ ಪತಿ ಪಾದ ಪೂಜೆ ಮಾಡಿ ಶಂಭುಲಿಂಗನ ದರ್ಶನಕ್ಕೆ ಹೋಗಿ ಬರುತ್ತೇನೆಂದು ಹೇಳಿ ತಾನು ಹಂಬಲಿಸಿದ ಪ್ರಿಯತಮನ ಜೊತೆ ರತಿ ಕ್ರೀಡೆ ಆಡಿ ಬರುವ ಬಂಡಗಂಡೆಯನ್ನು ರಚಿಸಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಷ್ಟೇ ಏಕೆ ಗಿರಿಜಾ, ನಾನೊಬ್ಬಳು ದೇಶಭಕ್ತಳೆಂದು ತಿಳಿದು ಗಂಡನನ್ನು ದೇಶ ಸೇವೆ ಮಾಡಲು ಹಚ್ಚಿ 20ರ ಹಸುಳೆಯೊಂದಿಗೆ ರತಿ ಕ್ರೀಡೆಯಾಡಿ ಬದುಕುವ ಗಂಡುಳ್ಳ ಗರತಿಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಷ್ಟೇ ಏಕೆ ಗಿರಿಜಾ, ಕಾಲೇಜ್ಗೆ ಹೋಗುತ್ತೇನೆಂದು ಹೇಳಿ ತಾನು ಪ್ರೀತಿಸಿ ಪ್ರಿಯಕಣದೊಂದಿಗೆ ಗಲ್ಲಿ ಗಲ್ಲಿ ತಿರುಗುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ಎಲ್ಲಿಂದ ಎಲ್ಲಿಂದ ಎದ್ದು ಬರುತ್ತಾರೆ ಆ ನಿನ್ನ ಗಂಡುಳ್ಳ ಗರತಿಯರು? ಏಯ್, ಬಾಯ್ ಮುಚ್ಚೋ ರಾಕ್ಷಸ! ಏನಂದಿ? ಈ ಸಮಾಜದ ಬಗ್ಗೆ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ, ನೀನೊಬ್ಬ ಕುಲಗೆಟ್ಟ ರಾಕ್ಷಸ ಅಂತ. ರಾಕ್ಷಸನಲ್ಲ ಗಿರಿಜಾ, ರಾಕ್ಷಸನಲ್ಲ. ನಿನ್ನನ್ನು ಸಂಹರಿಸಿಕೊಂಡು ಹೋಗಲು ಬಂದಿರುವ ಸಿಂಹಾಸುರ ರಾಜ. ಸುಂಬಾಸುರ ರಾಜ. ಏ ಹುಚ್ಚ, ಮುಚ್ಚ ನನ್ನ ಬಾಯಿನ. ಅಂತ ರಾಜರು ಎಂತೆಂತರೋ ಹೆಣ್ಣಿನ ಕೈಯಲ್ಲಿ ಮಣ್ಣು ಮುಕ್ಕಿ ಹೋದಾಗ ನೀನು ನರಪೆತ್ತವನಾದ ನಿನ್ನಿಂದ ಏನು ಸಾಧ್ಯ ಅಂದಾಗ ಈ ಹೆಣ್ಣನ್ನು ಮರೆಯೋದಕ್ಕೆ ಎಂದಿಗೂ ಸಾಧ್ಯವಿಲ್ಲವೆಂದು ತಿಳಿದು ಆ ಹೆಣ್ಣು ನಿಮ್ಮಂತವರ ರಕ್ತ ಕುಡಿಯೋದಕ್ಕಾಗಿ ತರಿಸಿಕೊಳ್ತಿದ್ದವಳ ಜಗದ್ರಕ್ಷಕಿ ಹೆಣ್ಣು. ಏ ಗಿರಿಜಾ, ಪ್ರಾಣ ಕಳೆದುಕೊಂಡರು
ಹೇಳಿ ಕೂಗಿ ಕರೆದವು ಆ ಹೇಡಿ ವಿಷ್ಣುವಿನನ್ನು. ಅಂತ ರಾಜರ ರಕ್ತಕ್ಕಾಗಿ ಕಾತರಿಸಿಕೊಳ್ತಿರುವಳು ಈ ಜಗನ್ಮಾತ್ಮೆ ಹೆಣ್ಣು. ಏ ಗಿರಿಜಾ, ಅಂತಹ ಹೆಣ್ಣುಗಳೇ ತ್ರಿಭುವನ ರಾಜ ಮಹಿಷಾಸುರನ ಆರ್ಭಟಕ್ಕೆ ಹೆದರಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಾಗ ಕೂಗಿ ಕೂಗಿ ಕರೆದವು ಆ ಹೇಡಿ ವಿಷ್ಣುವಿನನ್ನು. ಕಷ್ಟಕ್ಕೆ ಹೆಗಲು ಕೊಟ್ಟು ಪುನಃ ಪುನಃ ಅವತರಿಸಿದನು ಆ ನನ್ನ ವಾಸುದೇವ. ಯಾರನ್ನು ಹೆದರದೆ ಯಾರಿಗೆ ಬೇಡಿಕೊಳ್ಳದೆ ಆ ಹೆಣ್ಣನ್ನು ರಕ್ಷಣೆ ಮಾಡಿದ ದೇವತೆಗಳು ಅಂದಾಗ ಇನ್ನು ನಿನ್ನಂತೆ ಏನು ಸಾಧ್ಯ ಅಂತ ಈ ಹೆಣ್ಣಿಗೆ ನೀನೇನಾದ್ರೂ ಕಣ್ಣು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಮಹಿಷಾಸುರ ಮರ್ದಿನಿ ಅಂತ ರಕ್ತ ಕುಡಿಯಬೇಕಾದೀತು. ಗಿರಿಜಾ, ಅವಳನ್ನು ಹೊಗಳಿ ಶೂರರಂತೆ ತೆಗಳುವ ನೀನಾಗಿ ಬಾಳು ಈ ಧನರಾಜನ ಪತಿಯಾಗಿ. ಶೃಂಗಾರದ ತೂಗುಯ್ಯಾಲೆಯಲ್ಲಿ ಬದುಕಬೇಕಾದ ನಿನ್ನ ಬಾಳು ಬರೀ ಕಟ್ಟಿಗೆಯ ನಿಟ್ಟಿನಲ್ಲಿ ನಿನ್ನ ಬಾಳಪುಟವನ್ನು ಹಾಳು ಮಾಡಿಕೊಡಬೇಡ. ಬಾ, ಹತ್ತು ಬಾರಿ ನನ್ನ ಬಂಗಾರದ ಮಂಚವನ್ನು. ಒಳ್ಳೆಂದ ಹೆಣ್ಣಿಗೆ ಒತ್ತಾಯಿಸಿ 10 ಬಾಣನ ಬಂಗಾರದ ಮಂಚವನ್ನ ಅಂತ ಕೇಳ್ತಾ ಇದೆಯಲ್ಲ. ಏ ಧನರಾಜ್, ನಿನ್ನ ಶ್ರೀಮಂತಿಕೆ ನೀನು ಕೊಡ್ತಾ ಇರುವ ಬಂಗಾರ ಎಲ್ಲ ನಾನು ಮೆತ್ತುವ ಚಪ್ಪಲಿ ಚೀರಾಡಬೇಡ ದನಿ, ಚೀರಾಡಬೇಡ. ನಿನ್ನ ಬಂಗಾರದ ಮಂಚದ ಕಾಲಕ್ಕಿಂತ ನನ್ನ ಮುದ್ದಿನಂತ ಮಾವಂದಿರು 4 ಜನರು ಇದ್ದಾರೆ ನನ್ನನ್ನು ಹತ್ತಿಸಿಕೊಳ್ಳೋದಕ್ಕೆ. ಅಂದಾಗ ನಿನ್ನ ಬಂಗಾರದ ಮಂಚ ಏನು ಮಾಡುವುದಕ್ಕೆ ಸಾಧ್ಯ? ಆ ಗಂಡಸ್ತನದ ಧೈರ್ಯ ನಿನ್ನಲ್ಲಿದ್ದರೆ ಬಾರೋ, ಬಾ, ಗಂಡಸಾಗಿದ್ರೆ ಮುಟ್ಟು ಹಾಗಾದ್ರೆ ಗಂಡನಿಲ್ಲದೆ ತುಂಡು ಬಟ್ಟೆ ತುತ್ತುಕೊಳ್ಳಿಗೆ ಮತ್ತೊಬ್ಬರಾಗಿ ಸತ್ತಾಗಿ ಬಿದ್ದಿರುವ ಹೆಣ್ಣು ಈ ಪುಂಡ ಧನರ ಜೀವಂತವಾಗಿರುವವರೆಗೂ ನಿನ್ನ ಕೈ ಹಿಡಿಯುವ ಗಂಡು ಯಾವನ ಹುಟ್ಟಿಲ್ಲ ಈ ಸಮಾಜದಲ್ಲಿ. ಎಷ್ಟೇ ಮೃದುವಾಗಿ ಹೇಳಿದರು ಹದವಾಗಲಾರೆ ಎಂದಾಗ ಇದೇ ತಕ್ಕ ಸಮಯ. ಒಳ್ಳೆ ನೋಡ್ಲಿ ಅತ್ಯಾಚಾರ. ಬೇಡ ಧನರಾಜ್, ಏನು ಮಾಡಬೇಡ, ನನ್ನನ್ನು ಬಿಟ್ಟು ಬಿಡು, ನನ್ನ ಪಾಡಿಗೆ ನನ್ನನ್ನು. ಅಯ್ಯೋ ಬಾ, ಯಾರಾದ್ರೂ ಕಾಪಾಡಿ. ಮೊದಲು ಕೈ ಬಿಡು ನನ್ನ ಗಿರಿಜೆಯನ್ನು. ನನ್ನ ಪ್ರೇಮದ ಆರಂಭಕ್ಕೆ ಅಡ್ಡಿಯಾದವನು ನೀನಾವಣಲೇ. ಸೊಕ್ಕಿನಿಂದ ಮಾತನಾಡಬೇಡ ಮಗನೇ. ನಿಮ್ಮಂತ ಕೊಬ್ಬಿದ ಕೋಣದ ಪಕ್ಕೆಲಬು ಮುರಿದು ಪಕ್ಕ ಬಲಿತ ನಿಂತ ಈ ನಾರಿಯನ್ನು ರಕ್ಷಿಸಲು ಬಂದ ನಿನ್ನ ಪಾಲಿನ ಯಮ ಧರ್ಮ. ಯಮಧರ್ಮ ತಿನ್ನಲುಕೋ ಬೀದಿ ಬೀದಿ ತಿರುಗುವ ನೀನು ಸಿಂಹದ ಮರಿ. ಸಿಂಹದ ಮರಿ ಅಲ್ಲಲೇ, ಮಳ್ಳ ನರಿಯೇ. ಲೇ ಧನರಾಜ್,
ನರಿಯಲ್ಲಲೇ ಕೊಬ್ಬಿದ ಮಗನೇ, ನಿನ್ನಂತ ಕಾಮುಕರ ಶಿರ ಹರಿದು ನರಿ ನಾಯಿ ಹದ್ದುಗಳಿಗೆ ಪಂಚಾಮೃತವಾಗಿ ನೀಡಲು ಬಂದಿರುವ ಸಿಂಹದ ಮರೆ, ಸಿಂಹದ ಮರಿ. ಏಯ್, ನನ್ನ ಸಹಾಯ ಸಹಕಾರದಿಂದಲೇ ಓದುವ ಕಲಿತ ನಿನಗೆ ಈ ಹಠ ಸರಿಯಲ್ಲ. ಹೊರಟು ಹೋಗಿ ಇಲ್ಲಿಂದ. ಇಲ್ಲದಿದ್ದರೆ ಕರಿನಾಗರನಾಗಿ ಕಚ್ಚಬೇಕಾಗುತ್ತದೆ. ಈ ದಂಡರಾಜನ ಮುಂದೆ ನೀನೆಷ್ಟೇ ಒಣಕಿನ ಮಾತಾಡಿದ್ರು ಹಾವಿನ ವಿಷದ ಮೇಲೆ ಇರ್ತಕ್ಕಂಥ ವಿಷ ಯಾವ ರೀತಿ ಕಡಿಮೆಯಾಗೋದಿಲ್ಲಣ್ಣ, ಅದೇ ರೀತಿ ಈ ದಂಡರಾಜನಲ್ಲಿ ತುಂಬಿರೋ ದ್ವೇಷ ಯಾವತ್ತು ಕಡಿಮೆಯಾಗಲ್ಲ. ಹುಷಾರ್. ಲೇ ಧನರಾಜ, ನೀನು ಕರಿನಾಗರನಾದರೆ ಹಾವಿನ ಹಲ್ಲನ್ನು ಕಿತ್ತು ಆಟ ಆಡಿಸುವ ಹಾವಾಡಿಗ ನಾನು. ಮಿಸ್ಟರ್ ಧನರಾಜ್, ಹೆಣ್ಣೆಂದರೆ ಜಗದ ಕಂಡದ್ದು ಅರಿಯದೇ ಇವರ ಮೇಲೆ ಕೈ ಮಾಡಿದವರು ನಿಮ್ಮಂತರ ಸಂಹಾರಕ್ಕಾಗಿಯೇ ನನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದೇನೆ. ಅಲ್ಲದೆ ನನ್ನ ಹಿಂದಿನ ಒಂದೊಂದು ಘಟನೆ ನೆನಪಾದರೆ ನಿನ್ನ ಗದ ಉಳಿಸಿ ನಿನ್ನ ಬಿಸಿ ರಕ್ತ ಕುಡಿಯಬೇಕೆನ್ನುತ್ತಿದೆ ನನ್ನ ಮನ. ಲೇ ಧನರಾಜ, ಬಂದ ದಾರಿಗೆ ಸುಂಕೈಲೆಂದು ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಹರಕೆಯ ಕೋಲವನ್ನು ದುರ್ಗಮ್ಮನಿಗೆ ಬಲಿ ಕೊಟ್ಟ ಹಾಗೆ ನಿನ್ನನ್ನು ಈ ಗಿರಿಜಿಗೆ ಬಲಿ ಕೊಡಬೇಕಾದೀತು. ಎಚ್ಚರ! ಎಚ್ಚರ! ಲೇ ಹಠಯೋಗಿ ಶಂಕರ್, ನಿನ್ನ ತಂದೆ ತಾಯಿಯರ ಎದುರು ನಿನ್ನಕ್ಕ ಸೀತೆಯ ಶೀಲ ತಿಂದಾಗ ಎಲ್ಲಿ ಅಡಗಿ ಹೋಗಿತ್ತೋ ಈ ನಿನ್ನ ಪೌರುಷ? ನನ್ನ ತಂದೆ ತಾಯಿ ಸೀತೆಯ ನೆನಪು ಮಾಡಿದಿ, ಪುಟಿದೆಬ್ಬಿಸಿದೆಯೋ ನನ್ನ ಬಿಸಿ ರಕ್ತವನ್ನು. ನನ್ನ ರೋಮ ಸಹಿತ ಚೂರಿಯಾಗಿ ಕಲ್ಮೆಸಿಕೊಂಡು ನಿಂತಿದೆ ವೈರಿಯ ರುಂಡವನ್ನು ಚಂಡಾಡಲು. ಲೇ ಧನರಾಜ್, ನನ್ನ ತಂದೆ ತಾಯಿಯ ಕೊನೆ ನನ್ನ ಸಾಕು ತಂಗಿ ಸೀತೆಯ ಶೀಲಹರಣಕ್ಕೆ ಕಾರಣರಾದ ವ್ಯಕ್ತಿ ಎಂತವನೇ ಇರಲಿ, ಎಷ್ಟೇ ದೊಡ್ಡ ಶ್ರೀಮಂತನೇ ಇರಲಿ, ಎಷ್ಟೇ ದೊಡ್ಡ ಅಧಿಕಾರದಲ್ಲಿಯೇ ಇರಲಿ, ಅವನ್ಯಾರೊಂದು ತಿಳಿದ ಅರೆ ಕ್ಷಣದಲ್ಲಿ ಅವನ ರುಂಡವನ್ನು ಚಂಡಾಡಿ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನನ್ನ ತಂದೆ ತಾಯಿ ಹಾಗೂ ಸೀತೆಯಳ ಸಮಾಧಿಗೆ ನೈವೇದ್ಯ ಹಿಡಿಯದಿದ್ದರೆ ನನ್ನ ಹೆಸರು ಶಂಕರನೇ ಅಲ್ಲ. ಲೇ ಶಂಕರ್, ಇದಕ್ಕೆ ಉತ್ತರ ಹುಡುಕುವ ಮುನ್ನವೇ ನಿನ್ನ ಪ್ರಾಣ ಯಮನ ಪಾದ. ಬುದ್ಧಿಶೂನ್ಯನಾಗಿ ಬೊಗಳಬೇಡಲೇ ನನ್ನ ಮುಂದೆ. ಈ ಶಂಕರ ಯಮ ಕಿಂಕರನಾಗಿ ಅಂಕುಶ ಹಿಡಿದು ನಿಂತರೆ ಲಂಕಾಧೀಶ್ವರ ರಾವಣನಂತವರು 6 ಕೋಟಿ ಆಯುಷ್ಯಗಳು ಎದುರಾದರು ಅರೇ ನಿಮಿಷದಲ್ಲಿ ಶಿರ ಕಳೆದುಕೊಂಡು ಹೋಗುವರು ನನ್ನ ಮುಂದೆ.
ಲೇ ಧನರಾಜ, ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇರುತ್ತಿದ್ದರೆ, ನೀನು ನಿಜವಾದ ಗಂಡಸೆಯಾಗಿದ್ದರೆ ನಿನ್ನ ಗಂಡಸ್ತನಕ್ಕೆ ನನ್ನ ಶ್ರಮ. ಒಮ್ಮೆ ಮುಟ್ಟಿ ನೋಡು ನನ್ನ ಗಿರಿಜೆಯನ್ನು. ಶಂಕರ್, ಇದೊಂದು ತಕ್ಕ ಸಮಯಕ್ಕೆ ಆಗಮಿಸಿ ಇವಳ ಶೀಲ ಕಾಪಾಡಿದೆ. ಇದೊಂದು ಸಮಯ ಹೋಗಲಿ. ನೆಕ್ಸ್ಟ್ ಮೀಟಿಂಗ್ ಈ ಧನರಾಜ್ ಎಂಬ ಸಿಂಹ ಗುಹೆಯಲ್ಲಿ ಸುಮ್ಮನೆ ಮಲಗಿದೆ ಅಂದ್ರೆ ಬೇಟೆಯಾಡೋದನ್ನ ನಿಲ್ಲಿಸಿದೆ ಅಂತ ಹೇಳಿ ತಿಳ್ಕೊಳ್ಬೇಡ. ಈ ಧನರಾಜ್ ಎಂಬ ಸಿಂಹಕ್ಕೆ ಹಸಿವಾಗಿಲ್ಲ ಅಂತ ಹೇಳಿ ಅರ್ಥ. ಈ ಧನರಾಜ್ ಎಂಬ ಬೇಟೆ ಯಾವುದೇ ಬೇಟೆ ಇರಲಿ, ಬಲೆ ಹಾಕಿದ್ರೆ ಬ್ಯಾಟ್ ಯಾವುದೇ ಇರಲಿ, ಹೆಡಕ್ ಮುರ್ಕೊಂಡು ಬೀಳಕ್ಕಬೇಕು. ಅದು ಈ ಧನರಾಜ್. ಕಲಿಯುಗಕ್ಕೆ ಒಬ್ಬನೇ ಗಂಡಸು, ಅದು ಅರ್ಜುನ ಕುರುಕ್ಷೇತ್ರಕ್ಕೆ. ಈ ಊರಿಗೆ ನಾನೊಬ್ಬನೇ ಗಂಡಸು, ಅದು ಈ ಧನರಾಜ್. ಬರ್ತೀನಿ. ಎಂಥ ಗಂಡಸ್ತನದ ಮಾತುಗಳು. ನಾನು ಹಾಕಿದ ಗಂಡಸ್ತನಕ್ಕೆ ಸವಾಲಿಗೆ ಉತ್ತರಿಸದಂತ ನರಸತ್ತ ಚಂಡ ಇವನು ಅಂದಾಗ ನನ್ನ ಗಿರಿಜೆಯನ್ನು ನನ್ನ ಕಣ್ಮುಂದೆ ನೋಡಲು ಬಿಡುವೆನಾ? ಆಗ ನಿನ್ನಂತ ಎಲ್ಲ ಪಾತ್ರಗಳನ್ನು ಮುಗಿಸಿಯೇ ಇಲ್ಲೇ ಬಂದಿದ್ದೇನೆ ನಾನು. ಅಂದ ಹಾಗೆ ಗಿರಿಜಾ, ನೀನೇನಿಲ್ಲಿ? ವಾಯುವೀರಕ್ಕೆಂದು ಬಂದು ಈ ಕಾಡು ಮೃಗನ ಕೈಲಿ ಸಿಕ್ಕಿಕೊಂಡು ಬಿಟ್ಟೆ ನಾನು. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ನನ್ನ ಪಾಲಿನ ದೇವರು ತಾವು. ಇರ್ಲಿ ಗಿರಿಜಾ, ಕ್ಲಾಸಿನಲ್ಲಿ ಕುಳಿತಾಗ ಯಾಕೋ ಮನಸ್ಸಿಗೆ ಒಂಥರ ಬೇಜಾರಾಯ್ತು. ಅದಕ್ಕಾಗಿ ನಿನ್ನ ರಕ್ಷಣೆಗಾಗಿ ಧಾವಿಸಿ ಬಂದೆ. ಅಂದ್ರೆ ನೀವೀಗ ನಿನ್ನ ರಕ್ಷಣೆಗಾಗಿಯೇ ಬಂದಿರುವೆ ಗಿರಿಜಾ. ಓಹೋ, ನೋಡಿ, ಮಾವನವರು ನನ್ನಿಂದ ಮಾತು ತೆಗೆದುಕೊಂಡಿದ್ದಾರೆ. ಆದಷ್ಟು ಬೇಗನೆ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನನ್ನು ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿಕೊಳ್ಬೇಕೆಂದು ನಿಮ್ಮ ಪಾದಕ್ಕೆ ಹುಚ್ಚಿ, ಅಣ್ಣನ ಅಪ್ಪನಿಲ್ಲದೆ ನನ್ನಿಂದ ಈ ಕೆಲಸ ಸಾಧ್ಯವಿಲ್ಲ. ಅಣ್ಣ ಅಪ್ಪನೇ ಕೊಟ್ಟರೆ ಮಾತ್ರ ನಾನು ನಿನ್ನ ಮದುವೆ. ಮಾವನವರು ಮಾರುತೇಶ್ವರ ಸನ್ನಿಧಾನದಲ್ಲಿ ನನ್ನಿಂದ ವಚನ ತೆಗೆದುಕೊಂಡಿದ್ದಾರೆ, ಶಂಕರ್ನೇ ನಿನ್ನ ಪತಿ ಎಂದು. ನಿಜವಾಗಲು? ಆ ದೇವರಾಣಿಗೆ ಸತ್ಯ. ಈ ಮಾತು ನಿಜ ಮಾಮ. ಅಂದರೆ ಅಂದು ತಾರಕಾಸುರನ ವಧೆಗಾಗಿ ಆ ಗಿರಿಜಾಶಂಕರ ಕಲ್ಯಾಣ, ಎಂದು ಈ ಧನರಾಜನ ಸಂಹಾರಕ್ಕಾಗಿ ಈ ಗಿರಿಜಾಶಂಕರನ ಕಲ್ಯಾಣ. ಬಾ ಗಿರಿಜಾ, ವನದೇವತೆಯ ಸಾಕ್ಷಿಯಾಗಿ ನಿನ್ನನ್ನು ನನ್ನ ಸತಿಯನ್ನಾಗಿ ಸ್ವೀಕಾರ ಮಾಡುತ್ತೇನೆ. ಬಾ. ಆಯ್ತು ಮಾಮ. Oh
ಪ್ರೇಮಕ್ಕೆ ನಿನ್ನ ಸ್ನೇಹವೇ ನಿನ್ನೆ ಸನಿಯದೆ ದೇಹದ ಕ್ಷಣದಂದೆ